ನೋಡಿ ಕರೆಕ್ಟಾಗಿ ಬರ್ನಿಂಗ್ ಮಾಡ್ತಾವ್ರ ಇಲ್ವೋ ಅಂತ ಬಾಲ್ ಓನರು ನೋಡ್ತಾ ಇರ್ತಾರೆ ಕಣ್ಣಲ್ಲಿ ಕಣ್ಣಿಟ್ಟು. ಸ್ವಲ್ಪ ಈ ಬಾಲ್ ಓನರ್ ಏನಾದರೂ ಯಾಮಾರಿದ್ರೆ ಇಲ್ಲಿರೋರು ಬಾಲ್ನ ಸ್ವಲ್ಪ ಚಿಕ್ಕದು ಮಾಡ್ಬೋದು. ದೇವರು ನೋಡ್ರಿ ಚಿನ್ನ ಖುಷಿ ನೋಡ್ರಪ್ಪ ಅಣ್ಣನ ಮುಖದಲ್ಲಿ. ಈ ಗೋಲ್ಡನ್ ಮೌಂಟೇನಲ್ಲಿರೋ ಅಂಥ ಇದೇ ದ ಗ್ರೇಟ್ ಗೋಲ್ಡನ್ ಅಂಗಡಿ. ಓಕೆ ಬ್ರದರ್ ಪ್ಲೀಸ್ ನೋಡ್ರಿ ಬಾಲ್ ನೋಡ್ರಿ. ಈ ಬಾಲ್ನ ತಗೊಂಡು ಇವ್ರು ಹೆಂಗೆ ಆಟ ಆಡ್ತಾರೆ ಈಗ ನೋಡೋಣ. ಬೋರಾಕ್ಸ್ ಹಾಕ್ಬಿಟ್ಟು ಬರ್ನ್ ಮಾಡ್ತಾವ್ರೆ ನೋಡಿ ಬಾಲ್ನ. ನೋಡಿ ಕರೆಕ್ಟಾಗಿ ಬರ್ನಿಂಗ್ ಮಾಡ್ತಾವ್ರ ಇಲ್ವೋ ಅಂತ ಬಾಲ್ ಓನರು ನೋಡ್ತಾ ಇರ್ತಾರೆ ಕಣ್ಣಲ್ಲಿ ಕಣ್ಣಿಟ್ಟು. ಸ್ವಲ್ಪ ಈ ಬಾಲ್ ಓನರ್ ಏನಾದರೂ ಯಾಮಾರಿದ್ರೆ ಇಲ್ಲಿರೋರು ಬಾಲ್ನ ಸ್ವಲ್ಪ ಚಿಕ್ಕದು ಮಾಡ್ಬೋದು. ದೇವರು ನೋಡ್ರಿ ಚಿನ್ನ ಖುಷಿ ನೋಡ್ರಪ್ಪ ಅಣ್ಣನ ಮುಖದಲ್ಲಿ. ಹಳೆಯ ಕಾಲದ ತಕ್ಕಡಿಲಿ ತೂಕ ಹಾಕ್ತವ್ರೆ, ಕಣ್ಣಲ್ಲಿ ಕಣ್ಣಿಟ್ಟು ಮೆಜರ್ ಮಾಡ್ತವ್ರೆ. 3.13 ಗ್ರಾಮು. ಪಾಪ ಏನು ಪರ್ಫೆಕ್ಟಾಗಿ ಹೇಳ್ಬಿಟ್ರು ನೋಡ್ರಿ. ಬಾಲ್ ಓನರು ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟವ್ರೆ. ಚಿನ್ನದಿಂದ ಹಣನ ತೆಗೆದು ಈ ಗೋಲ್ಡನ್ ಮೌಂಟೇನ್ ಅಲ್ಲಿ ಇರೋಂಥ ಎಲ್ಲ ಜನಗಳು ಪ್ರತಿದಿನ ಇದೇ ಕೆಲಸ ಮಾಡ್ತಾರೆ. ಬೆಳಗ್ಗೆ ಹೋಗ್ತಾರೆ, ಮೈನಿಂಗ್ ಮಾಡ್ತಾರೆ, ಆಮೇಲೆ ಚೆನ್ನಾಗಿ ಅದನ್ನ ರುಬ್ತಾರೆ, ಆಮೇಲೆ ಆ ಬಾಲ್ ಮಾಡ್ತಾರೆ. ಬಾಲ್ನ ಇಲ್ಲಿ ತಗೊಂಬಂದು ಸುಡ್ತಾರೆ, ಅದನ್ನೇ ಇಲ್ಲಿ ಮಾರ್ತಾರೆ. ಈ 13,302 ನಮ್ಮ ಇಂಡಿಯನ್ ರುಪೀಸಲ್ಲಿ 21,000 ರೂಪಾಯಿ ಆಗುತ್ತೆ. ಇದೇ 3.13 ಗ್ರಾಮ್ನ ನೀವು ನಿಮ್ಮ ಅಂಗಡಿಯಲ್ಲಿ ತಗೊಳಕ್ ಹೋದ್ರೆ ನಿಮ್ಗೆ ಏನಿಲ್ಲ ಅಂದ್ರೆ ಒಂದು 35,000 ರೂಪಾಯಿ ಬೀಳುತ್ತೆ. ಅದೇ 35,000 ರೂಪಾಯಿ ಮಾಲ್ನ ಇವರು 20,500 ರೂಪಾಯಿಗೆ ಮಾರಕ್ಕಿದ್ದಾರೆ ನೋಡಿ ಇಲ್ಲಿ. ಓಕೆ, ಕಂಗ್ರ್ಯಾಚುಲೇಷನ್ಸ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಎವ್ರಿ ಡೇ ಯು ಗೆಟ್ ವೆರಿ ಬಿಗ್ ಬಾಲ್ಸ್, ಯು ಮೇಕ್ ಮೋರ್ ಮನಿ because you people struggling lot I see from morning. Okay, all the best, enjoy. ಮನೆಗೆ ದಿನಸಿ ಸಾಮಾನು ತಗೊಳಕ್ ಹೋಯ್ತವ್ರು ನೋಡಿ ಅಂಗಡಿಗೆ. ನೋಡ್ರಿ ದೇವರು, ಬೆಳಗ್ಗೆಯಿಂದ ಅಂಗಡಿ ಓನರು 17 ಗ್ರಾಮ್ನ ತಗೊಂಡವ್ರೆ ಚಿನ್ನ. ಅಲ್ಲಿ ನೋಡ್ತಾ ಇದ್ದೀರಾ ಅದು ತೂಕ, ಇಲ್ಲಿ ನೋಡ್ತಾ ಇದ್ದೀರಲ್ಲ ಅದು ಚಿನ್ನ. ಯಾರ್ಯಾರಿಗೆ ಚಿನ್ನದ ಮೇಲೆ ಆಸೆ ಐತೆ ಕಣ್ ತುಂಬ ನೋಡ್ಕೊಂಬಿಡಿ. ಏನಿಲ್ಲ ಅಂದ್ರೂ ಹೆಚ್ಚು ಕಮ್ಮಿ ಇದು 1.5 ಲಕ್ಷ ರೂಪಾಯಿನ ಮಾಲು ಇಲ್ಲಿದೆ. ಫಿಲಿಪಿನ್ ಹಣದಲ್ಲಿ ಇಷ್ಟು ಕಾಣಿಸುತ್ತೆ ನೋಡ್ರಿ ದೇವರು. 1.5 ಲಕ್ಷ ರೂಪಾಯಿ ಮಾಲು, ಪ್ಯೂರ್ ಗೋಲ್ಡ್ ಬಿಸ್ಕೆಟ್. ಈ ಚಿನ್ನಕ್ಕೋಸ್ಕರ ಬರೀ ಈ ಊರಲ್ಲ, ಇಡೀ ಪ್ರಪಂಚದಲ್ಲೇ ಹೋರಾಡ್ತವ್ರೆ, ಇಡೀ ಪ್ರಕೃತಿನೆಲ್ಲ ನಾಶ ಮಾಡ್ತಾವ್ರೆ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಯಪ್ಪ ಭಯ ಆಯ್ತದ ಗುರು ಕಂಡೋರ್ ವಸ್ತು. ಭೂಮಿನ ಬಗೆದು ಪ್ರಕೃತಿನ ನಾಶ ಮಾಡಿ ಆ ಚಿನ್ನನ ನಿಮ್ಮ ಮೈ ಮೇಲೆ ಹಾಕ್ಕೊಳ್ಳೋದು ಬೇಕಾ ಅಂತ ನಾನು ಕೇಳಲ್ಲ. ಅದನ್ನು ಕೇಳೋಕ್ಕೆ ನಾನು ಯಾರೂ ಅಲ್ಲ, ಅದನ್ನೆಲ್ಲ ನೀವೇ ಯೋಚನೆ ಮಾಡಿ. ಓಕೆ ದೇವರು, ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಇನ್ನೊಂದೇನಾದರೂ ಸ್ಪೆಷಲ್ ಆಗಿರೋದು ತಗೊಬರ್ತೀನಿ. ಇನ್ಮೇಲಿಂದ ರೆಗ್ಯುಲರ್ ಆಗಿ ಕನ್ಸಿಸ್ಟೆಂಟಾಗಿ ಬರ್ತಾ ಇರ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.